ರಾಜ್ಯದಲ್ಲಿ ಜಾತಿ ಜ್ವಾಲೆ ಜೊತೆಗೆ ಮೀಸಲಾತಿ ಸಮರ ಕೂಡ ಜೋರಾಗಿ ನಡೀತಾ ಇದೆ. ಎಲ್ಲ ಸಮುದಾಯಗಳ ಮೀಸಲಾತಿಯಲ್ಲಿ ಬದಲು ಜಾತಿ ಗಣತಿ ಜೊತೆ ಮೀಸಲಾತಿ ಒಪ್ಪಿಕೊಳ್ತಾರಾ? ಈಗ ಮೀಸಲಾತಿ ಬದಲಾವಣೆಯಲ್ಲಿ ನಿಲುವೇನು ಹಾಗಾದ್ರೆ? ಕುತೂಹಲ ಮೂಡಿಸಿದೆ ರಾಜ್ಯ ಸರ್ಕಾರದ ನಿಲುವು. ಯಾವ ನಿಲುವನ್ನ ತೆಗೆದುಕೊಳ್ಳುತ್ತೆ ರಾಜ್ಯ ಸರ್ಕಾರ? ಜಾತಿ ಜ್ವಾಲೆ ಜೊತೆಗೆ ಮೀಸಲಾತಿ ಸಮರ ಕೂಡ ಶುರುವಾಗಿದೆ. ಎಲ್ಲಾ ಸಮುದಾಯಗಳ ಮೀಸಲಾತಿಯಲ್ಲಿ ಬದಲಾವಣೆ ಆಗುತ್ತೆ. ಜಾತಿ ಗಣತಿ ಜೊತೆಗೆ ಮೀಸಲಾಗಿ ಒಪ್ಪಿಕೊಳ್ತಾರ? ಹಾಗಾದ್ರೆ ಜಾತಿ ಗಣತಿಗೆ ಒಕ್ಕಲಿಗ ಲಿಂಗಾಯತ ಸಮುದಾಯ ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾವೆ. ಈಗ ಮೀಸಲಾತಿ ಬದಲಾವಣೆಯಲ್ಲಿ ನಿಲುವೇನು ಹಾಗಾದ್ರೆ? ಕುತೂಹಲ ಮೂಡಿಸಿದೆ ರಾಜ್ಯ ಸರ್ಕಾರದ ನಿಲುವು. ರಾಜ್ಯ ಸರ್ಕಾರ ಏನು ಮಾಡುತ್ತೆ ಹಾಗಾದ್ರೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ? ನೋಡಿ, ಈಗ ದೊಡ್ಡ ಮಟ್ಟದ ಸಮರ ಶುರುವಾಗಿದೆ. ಮೀಸಲಾತಿ ಸಮರ. ಎಲ್ಲ ಸಮುದಾಯಗಳ ಮೀಸಲಾತಿಯಲ್ಲಿ ಬದಲಾವಣೆ ಆಗುತ್ತೆ. ಜಾತಿ ಗಣತಿ ಜೊತೆಗೆ ಮೀಸಲಾಗಿ ಒಪ್ಪಿಕೊಳ್ತಾರಾ? ಜಾತಿ ಗಣತಿ ಜೊತೆಗೆ ಮೀಸಲಾಗಿ ಒಪ್ಪಿಕೊಳ್ತಾರಾ ಅನ್ನೋ ಪ್ರಶ್ನೆ. ಜಾತಿ ಗಣತಿಗೆ ಒಕ್ಕಲಿಗ ಲಿಂಗಾಯತ ಸಮುದಾಯ ಬಹಳಷ್ಟು ವಿರೋಧ ಅಂತೂ ಇದ್ದೇ ಇದೆ. ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ವಿರೋಧ ಬಹಳಷ್ಟಿದೆ. ಸ್ವಪಕ್ಷದ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ನಾಯಕರೇ ಸಿದ್ದರಾಮಯ್ಯನವರಿಗೆ ಬೇಡ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಯಾವ ರೀತಿಯಾಗಿ ಇದನ್ನು ಹ್ಯಾಂಡಲ್ ಮಾಡ್ತಾರೆ ಸಿದ್ದರಾಮಯ್ಯನವರು ಅನ್ನೋ ಕುತೂಹಲ ಇದ್ದೇ ಇದೆ. ಇದು ಹಿಂದುಳಿದವರಿಗಷ್ಟೇ ಸೀಮಿತವಾದ ವರದಿ ಅಲ್ಲ. ಇದರಲ್ಲಿ ಎಲ್ಲಾ ಸಮುದಾಯಗಳಿಗೂ ಅನುಕೂಲ ಆಗುವ ರಿಪೋರ್ಟ್ ಇದೆ. 50%ಕ್ಕಿಂತಲೂ ಮೀಸಲಾತಿ ಏರಿಕೆ ಮಾಡುವುದಕ್ಕೆ ತಯಾರಿಯನ್ನ ಮಾಡಲಾಗಿದೆ. ಈಗಾಗಲೇ ತೆಲಂಗಾಣ, ತಮಿಳುನಾಡಿನಲ್ಲಿ ಮೀಸಲಾತಿ ಏರಿಕೆ ಆಗಿರುವುದು, ಆದರೆ ಅಲ್ಲಿ ನಿಖರ ಅಂಕಿ ಅಂಶಗಳೇ ಸಿಕ್ಕಿರಲಿಲ್ಲ. ಈಗ ಜಾತಿ ಗಣತಿ ಅಂಶಗಳನ್ನೇ ಪರಿಗಣಿಸಿ ಮೀಸಲಾತಿ ಏರಿಕೆ ಮಾಡಲಾಗುತ್ತೆ. ಸಮುದಾಯಗಳ ಜನರ ಆರ್ಥಿಕ ಪರಿಸ್ಥಿತಿ ಸಹ ಗೊತ್ತಾಗುತ್ತೆ. ಹೀಗಾಗಿ OBC, SC, ST ಸೇರಿ ಇತರೆ ಸಮುದಾಯಗಳ ಮೀಸಲು ಏರಿಕೆ ಮಾಡುವಂತ ಸಾಧ್ಯತೆ ಇದೆ. ಇದು ಹಿಂದುಳಿದವರಿಗಷ್ಟೇ ಸೀಮಿತವಾದಂಥ ವರದಿ ಅಲ್ಲ. ಇದರಲ್ಲಿ ಎಲ್ಲ ಸಮುದಾಯಗಳಿಗೂ ಅನುಕೂಲ ಆಗುವಂಥ ರಿಪೋರ್ಟ್ ಇದೆ. ನೋಡಿ, ಈಗಾಗಲೇ ಯಾಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಮಾಡಿದರೆ, ಒಂದು, ರಾಜಕೀಯವಾಗಿ ತಮ್ಮ ಪ್ರಾತಿನಿಧ್ಯವನ್ನು, ತಮ್ಮ ಪ್ರಾಮುಖ್ಯತೆಯನ್ನು ಪ್ರಬಲ ಸಮುದಾಯದ ನಾಯಕರು ಕಳ್ಕೊಂಡು ಬಿಡ್ತಾರೆ ಅನ್ನೋ ಭಯದಿಂದ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಜಾತಿ ಜನಗಣತಿ ವರದಿ ಬಹಿರಂಗಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಈಗ ಇದು ಹಿಂದುಳಿದವರಿಗಷ್ಟೇ ಸೀಮಿತವಾದಂಥ ವರದಿ ಅಲ್ಲ. ಇದರಲ್ಲಿ ಎಲ್ಲ ಸಮುದಾಯಗಳಿಗೂ ಅನುಕೂಲ ಆಗುವ ರಿಪೋರ್ಟ್ ಇದೆ. 50%ಕ್ಕಿಂತಲೂ ಮೀಸಲಾತಿ ಏರಿಕೆ ಮಾಡೋದಕ್ಕೆ ತಯಾರಿಯನ್ನು ಕೂಡ ನಡೆಸಲಾಗ್ತಾ ಇದೆ. ಈಗಾಗಲೇ ತೆಲಂಗಾಣ ಮತ್ತು ತಮಿಳುನಾಡಿನಲ್ಲಿ ಮೀಸಲಾತಿ ಏರಿಕೆ ಮಾಡಲಾಗಿದೆ. ಆದರೆ ಅಲ್ಲಿ ನಿಖರವಾದಂಥ ಅಂಕಿ ಅಂಶಗಳೇ ಸಿಕ್ಕಿರಲಿಲ್ಲ. ಈಗ ಜಾತಿ ಗಣತಿ ಅಂಶಗಳನ್ನೇ ಪರಿಗಣನೆಗೆ ತೆಗೆದುಕೊಂಡು ಮೀಸಲಾತಿಯನ್ನು ಏರಿಕೆ ಮಾಡುವಂಥ ಸಾಧ್ಯತೆ ಇದೆ. ಸಮುದಾಯಗಳ ಜನರ ಆರ್ಥಿಕ ಪರಿಸ್ಥಿತಿ ಸಹ ಗೊತ್ತಾಗುತ್ತೆ.